ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಪಿಜ್ಜಾ ಮಾಡೋಣ. ಪನ್ನೀರ್ ಪಿಜ್ಜಾ ಈಸಿಯಾಗಿ ಮನೇಲಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ಒಂದು 2-3 ನಿಮಿಷದಲ್ಲೇ ರೆಡಿ ಆಗುತ್ತೆ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ನಾನು. ಇದು ನೋಡಿ ಪಿಜ್ಜಾ ಬೇಸು. ಇದು ಹೊರಗಡೆ ಸೂಪರ್ ಮಾರ್ಕೆಟಲ್ಲಿ ಬೇಕ್ರಿಗಳಲ್ಲಿ ಸಿಗುತ್ತೆ. ಬೇಸಿದು ಹಿಟ್ಟು ಕಲಿಸೋದು ಮಾಡೋದು ಎಲ್ಲ ತುಂಬ ಲೇಟ್ ಆಗುತ್ತೆ ಅಂತ ಇದು ಒಂದು 30-50 ರುಪೀಸಲ್ಲೇ ಬಂದುಬಿಡುತ್ತೆ. ಇದಕ್ಕೆ ನಾನು ಪಿಜ್ಜಾ ಸಾಸ್ ಹಾಕ್ತಾಯಿದ್ದೀನಿ. ಪಿಜ್ಜಾ ಸಾಸನ್ನು ಹೊರಗಡೆ ಸಿಗುತ್ತೆ, ಮನೇಲೂ ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲೇ ಆರಿಗ್ಯಾನೋ ಎಲ್ಲ ಮಿಕ್ಸ್ ಇರೋದ್ರಿಂದ, ಚಿಲ್ಲಿ ಫ್ಲೇಕ್ಸು ಎಲ್ಲ ಮಿಕ್ಸ್ ಇರೋದ್ರಿಂದ ನಾನು ಮೇಲೇನೋ ಆರಿಗ್ಯಾನೋ ಹಾಕ್ತಾಯಿಲ್ಲ. ಇದಕ್ಕೆ ಟೊಮೊಟೊ ಈರುಳ್ಳಿಯಿಂದ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಈರುಳ್ಳಿನ ಅದು ಪಿಜ್ಜಾ ಬೇಸ್ ಮೇಲೆ ಜೋಡಿಸ್ಕೊತಾ ಇದ್ದೀನಿ. ಇದು ನೋಡಿ ಪನ್ನೀರನ್ನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೆ. ಇದು ಮನೆಯಲ್ಲೇ ಮಾಡಿದ ಪನ್ನೀರು, ಹೊರಗಡೆ ತಂದಿಲ್ಲ. ಹಾಗಾಗಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಇದಕ್ಕೆ ಟೊಮೊಟೊ ಇಟ್ಟು ಸುತ್ತ ಟೊಮೊಟೊಲ್ಲಿ ಇಡ್ತಾಯಿದ್ದೀನಿ. ಇದಕ್ಕೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಬೋದು. ಇದಕ್ಕೆ ಚೀಸ್ನ ನೀಟಾಗಿ ತುರ್ಕೊಂಡಿದ್ದೆ. ಡೀಪ್ ಫ್ರೀಸರಲ್ಲಿ ಇಟ್ಟು ತೆಗೆದು ತುರಿದ್ರೆ ಈಸಿಯಾಗಿ ಬರುತ್ತೆ. ತುರ್ಕೊಂಡು ಇದ್ರ ಮೇಲೆ ಚೀಸ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಚೀಸ್ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು, ತಿನ್ನೋಕ್ಕೆ ಡೊಮಿನೋಸ್ ಪಿಜ್ಜಾ ಥರನೇ ಬರುತ್ತೆ. ಇದು ಹಾಕ್ಕೊಂಡು ಒಂದು ಬಾಣಲಿನ ಕಾಯಕ್ಕಿಟ್ಟಿದ್ದೆ ಫ್ರೀ ಹೀಟ್ ಆಗೋಕ್ಕೆ. ಮೇಲೆ ಸ್ವಲ್ಪ ಸಾಸ್ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ತೆಕ್ಕೊಂಡು ಹುಷಾರಾಗೆ ಬಿಸಿ ಮಾಡೋಕ್ಕಿಟ್ಟಿರೋ ಪ್ಯಾನ್ಗೆ 10 ನಿಮಿಷ ಆಗಲೇ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಫ್ರೀ ಹೀಟ್ ಆಗಿದೆ ಅದು. ಓವನಲ್ಲಿ ಮಾಡೋದು ತೋರಿಸ್ತಾ ಇಲ್ಲ, ಬಾಣಲಿಲೇ ಮನೇಲಿ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಬಿಸಿ ಆದಮೇಲೆ ಇದಕ್ಕಿಟ್ಟು ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು, ತುಂಬ ಏನು ಬೇಯಿಸೋದು ಬೇಡ. ನೋಡಿ ಬೆಂದಿದೆ. ಪಿಜ್ಜಾ ಈಸಿಯಾಗಿ ಕಟ್ ಆಗ್ತಾಯಿದೆ. ತುಂಬ ಟೇಸ್ಟಿಯಾಗಿ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಪಿಜ್ಜಾನ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಪನ್ನೀರ್ ಪಿಜ್ಜಾ.